ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಕೆಲವೊಂದು ಸಲ ಒಬ್ಬೊಬ್ಬರಿಗೆ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂದರೆ ತುಂಬ ಬೇಜಾರಾಗ್ತಿರುತ್ತೆ, ಸೋಮಾರಿತನ ಕೂಡ ಇರುತ್ತಲ್ಲ. ಅಂಥವ್ರಿಗಾಗಿ ಒನ್ ಪಾಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ನಾನು ಇದಕ್ಕೆ ಸೋಮಾರಿತನದ ಸೂಪರ್ ಕಿಚಡಿ ಅಂತ ಹೆಸರಿಟ್ಟಿದ್ದೀನಿ. ನೀವೇನು ಹೆಸರಿಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಕ್ಕೆ ಬೇಕಾಗಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ, ನೋಡ್ಕೊಳ್ಳಿ. ಕ್ಯಾಪ್ಷನಲ್ಲೂ ಇರುತ್ತೆ, ನೋಡ್ಕೊಳ್ಳಿ. ಈಗ ಇಲ್ಲಿರುವಂಥ ಎಲ್ಲ ದಾಲು, ಕಡಲೆ ಬೀಜ ಹಾಗೆಯೇ ರೈಸು ಎಲ್ಲನೂ ಒಂದು ಪಾತ್ರೆಗೆ ಹಾಕ್ಕೊಂಡು 2 ನೀರಿನಲ್ಲಿ ತೊಳೆದು ನೆನೆಯೋಕೆ ಇಡಬೇಕು. ಅನ್ನ ಮಾಡು, ಚಿತ್ರಾನ್ನ ಮಾಡು, ಅನ್ನ ಮಾಡು, ಪುಳಿಯೋಗರೆ ಮಾಡು, ಚಪಾತಿ ಹಿಟ್ಟು ಕಲಸು, ಪಲ್ಯ ಮಾಡು, ಅವೆಲ್ಲದಕ್ಕಿಂತ ಇದು ಬೆಸ್ಟ್, ಟೇಸ್ಟಿ, ಡೆಲಿಷಿಯಸ್ ಆಗಿರುತ್ತೆ. ಈಗ ಇದು ತೊಳೆದಿದ್ದಾಗಿದೆ. ಇದಕ್ಕೆ ಇದು ಮುಳುಗೋ ಅಷ್ಟು 1 ಲೋಟ ಅಷ್ಟು ನೀರು ಹಾಕ್ಬಿಟ್ಟು ತೆಗೆದಿಡೋಣ. ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸಿದ್ರು ನಿಮಗೆ ಒಂದು ಪುಟಾಣಿ ಕಾಫಿ ಲೋಟದಷ್ಟೇ ಆಗೋದಿದು. ಈಗ ಸ್ಟವ್ ಮೇಲೆ ಒಂದು ಚಿಕ್ಕ ಕುಕ್ಕರ್ ಪಾತ್ರೆನ ಇಟ್ಟಿದ್ದೀನಿ. ಪಾತ್ರೆ ಕಾದಿದ್ದಾಗಿದೆ. ಅದಕ್ಕೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನೀವು ಎಣ್ಣೆ ಕಡಿಮೆ ಹಾಕ್ಕೊಂಡ್ರೂ ನೋ ಪ್ರಾಬ್ಲಮ್, ಚೆನ್ನಾಗಿರುತ್ತೆ. ತುಪ್ಪ ಆದರೂ ಹಾಕ್ಕೋಬೋದು. ಎಣ್ಣೆ ಕಾದಿದ್ದಾದಮೇಲೆ ಇದಕ್ಕೆ ಸಾಸಿವೆ 1 ಚಮಚ, ಜೀರಿಗೆ 1 ಚಮಚ, ಒಂದು 4-5 ಪಿಂಚಷ್ಟು ಹಿಂಗಿನ ಪುಡಿ ಹಾಕ್ಕೊಳ್ತೀನಿ. ಸಾಸಿವೆ ಜೀರಿಗೆ ಚಟಪಟ ಅಂದಿದ್ದಾದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ಬೆಳ್ಳುಳ್ಳಿ 1 ನಿಮಿಷ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಬಿಟ್ಟು ತಕ್ಷಣವೇ ಶುಂಠಿ ಹಾಕ್ಕೊಳ್ತೀನಿ. ಶುಂಠಿನಷ್ಟು ತುಂಬ ತೆಳುವಾಗಿ ಹೆಚ್ಕೊಂಡಿರಿ. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಕೊನೆಗೆ ಈರುಳ್ಳಿ ಹಾಕ್ಕೊಳ್ಳೋಣ. ಶುಂಠಿದು ವಾಸನೆ ಹೋಗಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಬರೋ ತನಕ ಇದ್ದು ಆಮೇಲೆ ಈರುಳ್ಳಿ ಹಾಕ್ಕೋಬೇಕು. ಈಗ ಈರುಳ್ಳಿನೂ ಸ್ವಲ್ಪ ಬಣ್ಣ ಬರೋ ತನಕ ಕಲರ್ ಚೇಂಜ್ ಆಗಿ ಅದು ಸ್ವಲ್ಪ ನೀರು ಬಿಡೋ ಥರ ಆಗುತ್ತೆ. ಆವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡ್ರೆ ಬೇಗ ಈರುಳ್ಳಿ ಬೆಂದೋಗ್ಬಿಡುತ್ತೆ. ಇಲ್ಲಿ ನಾನು ಉಪ್ಪು ಬರೀ ಈರುಳ್ಳಿ ಬೇಕೋಸ್ಕರ ಮಾತ್ರ ಹಾಕ್ತಾಯಿದ್ದೀನಿ. ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟೊಂದು 2 ಚಿಟಿಕೆಯಷ್ಟು ಅಷ್ಟೇ ಉಪ್ಪು ಹಾಕೋದು ನಾನು ಇದಕ್ಕೆ. ಈರುಳ್ಳಿ ಬೆಂದಾದಮೇಲೆ ಟೊಮೆಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಟೊಮೆಟೊನೆಲ್ಲ ಹಾಕ್ಕೊಳ್ಳೋಣ. ಮತ್ತು ಅದನ್ನು ಚೆನ್ನಾಗಿ ತಿರುಗಿಸ್ಬೇಕು. ಸ್ವಲ್ಪ ಟೊಮೆಟೊ ಎಲ್ಲ ಸಿಪ್ಪೆ ಬಿಡೋ ಥರ ಆಗುತ್ತೆ, ಅಲ್ಲಿವರೆಗೂ ಅದನ್ನು ಹುರ್ಕೊಳ್ಳೋಣ. ಈಗ 1 ಟೀ ಸ್ಪೂನಷ್ಟು ಕಲ್ಲುಪ್ಪು ಹಾಕೋಣ. ಕಲ್ಲುಪ್ಪು ಹಾಕೋದ್ರಿಂದ ಟೊಮೆಟೊನು ಕೂಡ ಬೇಗ ನೀರು ಬಿಡುತ್ತೆ, ಜೊತೆಗೆ ಬೇಗ ಬೆಂದ್ಕೊಳ್ಳುತ್ತೆ. ಈಗ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾನೆ. ಕೊತ್ತಂಬರಿನಲ್ಲಿ ಸೊಪ್ಪು ಮಾತ್ರ ತೆಗೆದು ಮೇಲೆ ಹಾಕ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಕೊತ್ತಂಬರಿದು ಕಡ್ಡಿ ಇರುತ್ತಲ್ವ, ಎಳೆ ಕಡ್ಡಿ, ಅದನ್ನೆಲ್ಲ ತೊಗೊಂಡು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರದ್ದೇ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಅದು ಮೇಲೆ ಗಾರ್ನಿಷ್ ಮಾಡ್ಕೊಳ್ಳೋಕ್ಕೆ ಆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಟೊಮೆಟೊ ಮೆತ್ತವಾಗಿ ನೀರು ಬಿಟ್ಟಾಗಿ ಬೆಂದಿದೆ ಅಂತ ಗೊತ್ತಾದಮೇಲೆ ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ, ಒಂದು ಅರ್ಧ ಚಮಚದಷ್ಟು ಅಚ್ಚಮೆಣಸಿನ ಪುಡಿ, ಅರ್ಧ ಚಮಚದಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತೀನಿ. ಈಗ ಎಲ್ಲ ಟೊಮೆಟೊ ಗೊಜ್ಜಿನ ಜೊತೆಗೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಹುರಿಬೇಕು, ಎಣ್ಣೆ ಬಿಡಬೇಕು. ಟೊಮೆಟೊಯಿಂದ ಎಣ್ಣೆ ಹೊರಗೆ ಬರುತ್ತೆ, ಅಲ್ಲಿ ತನಕ ಚೆನ್ನಾಗಿ ಅದನ್ನು ಹುರ್ಕೊಳ್ಳೋಣ. ಈಗ ಇದಕ್ಕೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿ ಬೇಳೆ, ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಬಿಡೋಣ. ಅಕ್ಕಿ ಎಲ್ಲ ಚೆನ್ನಾಗಿ ನೆಂದು ಹೋಗಿದೆ. ಈಗ ಇದನ್ನು ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಮಿಕ್ಸ್ ಮಾಡಿದರೆ ಸಾಕು. ಇಲ್ಲಿ ಒಂದು ಟ್ವಿಸ್ಟು, ನಾನಿದು ಕಿಚಡಿ ಆಗಿರೋದ್ರಿಂದ ನಾನು 400 ml ಅಷ್ಟು ನೀರು ಹಾಕ್ತಾಯಿದ್ದೀನಿ. ನಿಮಗೆ ಇಲ್ಲ ಸ್ವಲ್ಪ ನನಗೆ ಗಟ್ಟಿಯಾಗೇ ಬೇಕು ಅನ್ನೋಂಗಿದ್ರೆ ನೀವು 1 ದೊಡ್ಡ ಲೋಟ ಅಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ನೋಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಜಲ್ ಕೊಡಬೇಕು. ಕುಕ್ಕರ್ ವಿಷಲ್ ತನಗೆ ತಾನೇ ವಿಷಲ್ ಬಿಡೋವರೆಗೂ ಕುಕ್ಕರ್ ಮುಚ್ಚಳ ತೆಗಿಯೋಕ್ಕೆ ಹೋಗಬೇಡಿ. ಆ ಥರ ತೆಗೆದ್ರೆ ಅಕ್ಕಿಯೆಲ್ಲ ಮತ್ತೆ ಕಾಳಂಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಸೌಟಲ್ಲಿ ಸುಮ್ಮನೆ ಒಂದು ಸ್ವಲ್ಪ 1-2 ಸತಿ ಈ ಥರ ತಿರುಗಿಸಿದ್ರೆ ಫುಲ್ ಕಿಚಡಿ ಥರ ಆಗೋಗುತ್ತೆ. ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ಈ ಕಿಚಡಿ ನನಗೆ 2 ಟೈಮ್ಗಾಯಿತು. ಸೊ ನೀವು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ. ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನಾನು ಒಂದು ಸಲ ತುಪ್ಪ ಹಾಕ್ಕೊಂಡು ತಿಂದಿದ್ದೀನಿ, ಇನ್ನೊಂದು ಸಲ ಮೊಸರು ಹಾಕ್ಕೊಂಡು ತಿಂದಿದ್ದೀನಿ, ಸಖತ್ತಾಗಿತ್ತು. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡ್ಕೊಂಬಿಡಿ. ಬೆಳಗ್ಗೆ ಇದನ್ನು ನಾನು ಒಬ್ಬಳಿಗಂತ ಮಾಡ್ಕೊಂಡಿದ್ದೆ, ಯಾಕೆಂದರೆ ಮನೇಲಿ ಎಲ್ಲರೂ ಬೇರೆ ಸ್ಪೆಷಲ್ ತಿಂತಾಯಿದ್ರು, ನನಗಿಷ್ಟ ಇಲ್ಲ ಅಂತ. ಸೊ ಇಲ್ಲಿ ನೋಡಿ, ಮೊಸರನ್ನ ಬೀಟ್ ಮಾಡಿ ಒಳ್ಳೆ ಕ್ರೀಮ್ ಥರ ಹಾಕ್ಕೊಂಡು ತಿಂತಾಯಿದ್ದೀನಿ. ಸಂಜೆ ಮತ್ತೆ ರಾತ್ರಿಗೆ ಮಕ್ಳಿಗೆ ಹೇಳಿದ ತಕ್ಷಣ ನಮಗೂ ಅದೇ ಬೇಕು ಅಂದರು. ಮತ್ತೆ ರಾತ್ರಿ ದೊಡ್ಡ ಕುಕ್ಕರಲ್ಲಿ ಫುಲ್ಲಾಗಿ ಮಾಡಿದ್ದೆ, ಸಖತ್ತಾಗಿತ್ತು. ಫ್ರೆಂಡ್ಸ್, ನೀವು ಮನೇಲಿ ಟ್ರೈ ಮಾಡಿ,
ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ಇದೇ ರೀತಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.